ಹರೇ ಕೃಷ್ಣ ಎಲ್ರಿಗೂ. ಇವತ್ತು ವೀಕ್ಲಿ ಆಫ್ ಇತ್ತು ಆಯಿತಾ. ಫ್ರೆಶ್ ಮೈಂಡಿಂದ ಸ್ವಲ್ಪ ಬೇಗನೆ ಎದ್ದೆ. ಫಸ್ಟು ನಾನು ಎದ್ದಿದ ತಕ್ಷಣ ಒಂದು ಬಾಟಲ್ ನೀರು ಕುಡಿತೀನಿ. ಒಂದು ಬಾಟಲ್ ಇಲ್ಲ 2 ಬಾಟಲ್ ನೀರು ಕುಡಿತೀನಿ. ಆಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಬಾದಾಮಿ ತಿಂತೀನಿ. ಇದು ಹಸಿ ಬಾದಾಮಿ ಅಲ್ಲ, ನೆನೆಸಿಟ್ಟಿರೋ ಬಾದಾಮಿನ ತಿನ್ನೋದು ನಾನು ಡೈಲಿ. ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಹಾಗೆ ಲ್ಯಾಪ್ಟಾಪಲ್ಲಿ ಸಾಂಗ್ ಪ್ಲೇ ಮಾಡಿ ಫುಲ್ ರೂಮ್ ಕ್ಲೀನ್ ಮಾಡ್ಕೊತೀನಿ. ಎಲ್ಲ ಕೆಲಸ ಮುಗ್ದಾದ್ಮೇಲೆ ಓಟ್ಸ್ ತಿಂತೀನಿ. ತಿಂಡಿ ಮಾಡಿರ್ತಾರೆ, ಬಟ್ ನಾನು ಹೇಳೋ ಅಷ್ಟೊತ್ತಿಗೆ ಖಾಲಿ ಆಗಿಬಿಟ್ಟಿರುತ್ತೆ. ಮತ್ತು ಮಿಕ್ಕಿರೋ ಹಾಲನ್ನ ಒಂದು ಗ್ಲಾಸಲ್ಲಿ ಸ್ಟೋರ್ ಮಾಡಿಟ್ಟಿರ್ತೀನಿ ಫ್ರಿಜ್ಜಲ್ಲಿ. ಹಾಗೆ 11-12 ಗಂಟೆಗೆ ಹಸ್ವಾಗಿರುತ್ತೆ ಅಲ್ವಾ, ಪಪ್ಪಾಯ ಕಟ್ ಮಾಡಿಕೊಂಡು ತಿನ್ಕೊಬಿಡ್ತೀನಿ. ಹಾಗೆ ತಲೆಗೆ ಎಣ್ಣೆನೂ ಹಚ್ಕೊಬಿಟ್ಟೆ. ಈ ಎಣ್ಣೆ ಮನೆಯಿಂದ ನಾನು ತಗೊಬಂದಿದ್ದು, ಅಮ್ಮ ಮತ್ತು ತಂಗಿ ಮಾಡಿ ಕೊಟ್ಟಿದ್ರು. ಮೊನ್ನೆ ನಾನು ಊರಿಗೆ ಹೋಗಿದ್ದೆ ಅಲ್ವಾ, ಆವಾಗ ಅಂಗಡಿಯಲ್ಲೆಲ್ಲ ಕೊಬ್ಬರಿ ಎಣ್ಣೆ ಸಿಗುತ್ತೆ, ಬಟ್ ಅದಷ್ಟು ನನಗೆ ಸೆಟ್ ಆಗೋದೇ ಇಲ್ಲ. ಮನೇಲಿ ಮಾಡ್ಕೊಂಡಿರೋದೇ ನನಗೆ ಸೆಟ್ ಆಗೋದು. ಇತ್ತೀಚೆಗೆ ಡ್ಯಾಂಡ್ರಫ್ ಬೇರೆ ಸ್ಟಾರ್ಟ್ ಆಗಿದೆ ಆಯಿತಾ. ಎಷ್ಟು ಇರಿಟೇಟ್ ಆಗುತ್ತೆ ಅಂದರೆ ಸಾಕಾಗಿಬಿಡತ್ತೆ. ಇರಿಟೇಟ್ ಅಂದರೆ ತುರ್ಕೆ ಸ್ಟಾರ್ಟ್ ಆಗಿಬಿಡತ್ತೆ. 1 ಅವರ್ ಬಿಟ್ಟು ಸ್ನಾನನೂ ಮಾಡ್ಕೊಬಂದೆ. 5 ನಿಮಿಷದಿಂದ ವೆದರ್ ಈ ಥರ ಇತ್ತು ಆಯಿತಾ. ಆಮೇಲೆ ಫುಲ್ಲು ಮಳೆ ಗಾಳಿ ಸ್ಟಾರ್ಟ್ ಆಗಿಬಿಡ್ತು. 10 ನಿಮಿಷ ಬಂದಿರ್ಬೋದೇನೋ ಮಳೆ, ಅದು ಕರೆಕ್ಟಾಗೇ ಬರಲಿಲ್ಲ. ಆಮೇಲೆ ಮತ್ತೆ ಬಿಸಿಲು ಬಂತು. ಹಾಗೆ ನಾನು ಮಧ್ಯಾಹ್ನದ ಊಟನೂ ಮುಗಿಸ್ಕೊಂಡೆ. ಈ ಸಂಜೆ ನೋಡಿ ವೆದರು ಇಷ್ಟು ಮೋಡ ಆಗಿಬಿಟ್ಟಿದೆ. ಹಾಗೆ ನಾನು ಬಾಡಿ ಲೋಷನ್ ಆರ್ಡರ್ ಮಾಡಿದ್ದೆ ಆಯಿತಾ, ಅದು ಬಂದುಬಿಡ್ತು. ಆರ್ಡರ್ ಮಾಡಬೇಕು ಅಂತ ಅಂದ್ಕೊಂಡು ಲಾಸ್ಟಿಗಂತೂ ಆರ್ಡರ್ ಮಾಡೇ ಬಿಟ್ಟೆ. ಪ್ಯಾಕೇಜ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಪ್ಯಾಕೇಜ್ ಮಾಡ್ತಾರೆ ಈ ನೈಕಾದವರು. ಸೊ ಏನೇ ಇದ್ದರೂ ನಾನು ಅದರಲ್ಲೇ ಆರ್ಡರ್ ಮಾಡ್ತೀನಿ ಪ್ರಾಡಕ್ಟ್ಸ್ ಎಲ್ಲ. ಹಾಗೆ ಸಂಜೆಗೆ ಊಟ ಪನ್ನೀರ್ ಬಿರಿಯಾನಿ, ಕುಕ್ಕುಂಬರ್ ಮತ್ತು ಮಜ್ಜಿಗೆ ಇತ್ತು. ಕುಕ್ಕುಂಬರ್ ಅವರೇನು ಕೊಡೋಲ್ಲ, ನಾನೇ ಕಟ್ ಮಾಡ್ಕೊಳ್ಳೋದು ಅಷ್ಟೇ. ಇಷ್ಟೇ ಇವತ್ತಿನ ವ್ಲಾಗ್ ಆಗಿತ್ತು. ಇಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.